ಹಾಂ. ಮಹಾರಾಜರ ದೇಹ ಈ ಕಡೆ ತರಬೇಕಂತ ಪ್ರೇರಣೆ ಆಗಿದ್ದೆ ಹಂಗೆ. ಅವ್ರ ಮೊದಲಿದ್ರಲ್ಲೇ ಅಲ್ಲೇ ಔಜಿ ಒಳಗೆ ಐತ್ರಲ್ಲ ಸಮಾಧಿ ಮಾಡಿದ್ರಿ. ಸಮಾಧಿ ಮಾಡಿ 14 ತಿಂಗಳ ತನ ಐತ್ರಲ್ಲ ಅಲ್ಲೇ ಇರ್ತಿರ್ತಾರೆ. ಅವ್ರದ ದೇಹ ಅಲ್ಲೇ ಬರೋಣ ನಮ್ಮ ಮುತ್ತಾರ ಕನಸ ಐತ್ರಲ್ಲ ಮುತ್ತಾರ ಕನಸ್ನಾಗ್ರಿ ಬಂದಿರ್ರಿ. ಮಹಾರಾಜರು ಬಂದು ಕನಸ್ನಾಗ ಐತ್ರಲ್ಲ, ಇಲ್ಲ ನಾ ಸ್ವಲ್ಪ ನಾ ಆ ಕಡೆ ಕರ್ನಾಟಕ ಬರ್ಬೇಕು ಅಂತ ಅಣ್ಣ ಅದ್ರಲ್ಲ ಅವ್ರ ಕನಸ್ನಾಗ ಬರೋಣ ಎಲ್ಲಾ ಭಕ್ತರ ಮುಂದೆ ನಮ್ಮ ಮುತ್ತಾರ ಐತ್ರಲ್ಲ ಕನಸ್ನಾಗ ಬಂದಿದ್ದು ಎಲ್ಲ ಹೇಳಿದ್ರಿ. ಹೇಳೋಣ ಎಲ್ಲ ಶಿವನೂರು ಸುರ್ಪಾಲಿ ಅರ್ಗ ನಮ್ದೆಲ್ಲ ಭಕ್ತರು ಎಲ್ಲರೂ ಕುಡ್ಕೋದಿಲ್ಲ ಒಂದ್ 2 ಜೀಪ್ ಮಾಡ್ಕೊಂಡು ಹೋದ್ರಿ. ಅಂದ್ರ ಕರ್ನು ಗುರುಗಳು ಅಂತಂದ ಕರ್ನು ಹೋದ್ರಿ. ಹೋದ ತಕ್ಷಣ ಅದ್ರಲ್ಲ ಅಲ್ಲಿದಿಂದ ಅದ್ರಲ್ಲ ಸಮಾಧಿ ಬಂದು ಹೋದ್ರಿ. ತುಂಬ ಹಳೆಯ ವಿಮಾನ ಐತ್ರಿ. ಅದ ತಕ್ಷಣ ಅದ್ರಲ್ಲ ಅದನ್ನ ಈ ರಾತ್ರಿ ಐತ್ರಲ್ಲ 12 ಗಂಟೆಗೆ ರೀ ಹೊಳಿ ಈಸ್ಬಿದ್ದು. ಈಗ ಆದ್ರೆ ಯಾರು ನಮ್ಮಂಗಿಲ್ರ ಅದು ಹೊಳಿ ಇದ್ರಲ್ಲ ಈಸ್ ಬಿದ್ದು ಹೋದ್ರಿ. ಈಸ್ ಬಿದ್ದು ಹೋಗಿ ಹೊಲದ ಹೊಳಿ ದಂಡಿಗೆ ಐತ್ರಿ ಹುಲ್ಲು ಎಲ್ಲ ಬ್ಯಾಟ್ರಿ ಸಿಗಂಗಿಲ್ಲ ಏನಿಲ್ಲ, ನೀರು ಹುಳ ಹೋಗ್ತಿ ಇದ್ರಿ. ಹಂಗಾಯ್ತಲ್ಲ ಸೈಡ್ ಮಾಡ್ಕೊಂಡು ಹುಲ್ಲು ಸೈಡ್ ಮಾಡ್ಕೊಂಡು ಹೋದ್ರಿ. ಹೋದ ತಕ್ಷಣ ಆಯ್ತಲ್ಲ ಸಮಾಧಿ ಸುತ್ತಬಿಟ್ಟು ಜನ ಮಲ್ಕೊಂಡಿರ್ತೀರಿ. ಮಲ್ಕೊಂಡಿತ್ತು ಇನ್ನೇನ್ ಆಗೋದ್ಲಪ್ಪ 1 ಗಂಟೆ 2 ಗಂಟೆ ಆಯ್ತು ಟೈಮ್. 5 ಗಂಟೆಗೆ ಕಾಕಡಾರ್ತಿ ಆಕೈತಿ ಭಜನ. ಆ ತಕ್ಷಣ ಆಗ್ಲ ಏನು ಕರುದಾಗೋದ್ಲು ಗುರುಗಳನ್ನ ಟೈಮ್ ಬೇಕು ಅಂತಂದು ಬಂದ್ರಿ. ಮತ್ ಬಂದ್ರಿ 1ನೇ ಅಟೆಂಪ್ಟ್ ಫೇಲ್ ಆಯ್ತ್ರಿ. 2ನೇ ಅಟೆಂಪ್ಟ್ ಅವ್ರು ಅದ್ರಲ್ಲ ಗುರುಗಳಿಗೆಲ್ಲ ಬೇಡ್ಕೊಂಡಿರ್ತಿರ್ಲ ರೀ, ಗುರುವೇನಿ ಬರ್ಬೇಕಾದ್ರೆ ಇದ್ರಲ್ಲ ಬೆಣ್ಣೆನ ಕೂದಲು ಬಂದಂಗ ಬರ್ಬೇಕು ಅಂತಂದ್ರಿ. ಅಂದ್ರೆ ತರ್ತೀವಿ ಅಂತಂದ ಗುರುಗಳ ಹತ್ರಲ್ಲ ಹೋದ್ರಿ. ಅಲ್ಲಿ ಸಮಾಧಿ ಹೋಗ್ಬೇಕಿರಲ್ಲ, ಸಮಾಧಿ ಬರ್ಬೇಕಾದ್ರೆ ಔಜಿಗೆ ಹೋಗ್ಬೇಕಾದ್ರೆ ಐತ್ರಲ್ಲ ಔಜಿ ಐತ್ರ ದರ್ಗಾ ಅದಾವ್ರಿ. ದರ್ಗಾ ದಂಡಿ ಐತ್ರಲ್ಲ ಬ್ಯಾಸಿಗೆ ಬಿಸಿಲಾಗ ಬ್ಯಾಸಿಗೆ ಇರ್ಲ ಆ ಟೈಮ್ನಾಗ ಐತ್ರಲ್ಲ ಆ ಸೀಸನ್ ಒಳಗಿರ್ಲ ಎಲ್ಲಾ ಕಡೆ ಮಂದಿ ಬ್ಯಾಸಿಗೆ ಕಾವ್ ಸಂಬಂಧ ಹೊರ ಮಲ್ಕೋದಿತ್ರಿ. ಒಬ್ರು ಐತಿಲ್ಲ ಎದಕ್ಕ ಈ ಟೈಮ್ದಾಗ ಹೊಂಟ್ರಿ 12-1 ಗಂಟೆಗೆ ಯಾವ ಊರು ಏನು ಅಂತ ಕೇಳಿಲ್ಲ. ಹಳ್ಳಿಯಾಗ್ರಿ ಹಳ್ಳಿಯಾಗಿದ್ರೆ ಯಾರಿದ್ರು ವಿಚಾರ ಮಾಡ್ತಿರಲ್ಲ ನಾವು ರೈಟ್ ಹಿಂಗೆ ಏನು ವಿಚಾರ ಮಾಡಿಲ್ಲ ಯಾರು. ಎಲ್ಲ ಅಲ್ಲೇ ಸುಮ್ಮನೆ ಮಲ್ಕೊಂಡ್ ಬಿಟ್ಟಿದ್ರು. ನಾಯಿರ ಎದ್ ಬೊಗಳ್ಬೇಕಿಲ್ಲ ರೋಡ್ ದಂಡಿಗೆ ಮಲ್ಕೊಂತದ್ರಿ. ಒಂದೂ ಇಲ್ರಿ, ಗಪ್ ಚುಪ್ ಎಲ್ಲ ಶಾಂತ ಇರ್ತೈತ್ರಿ. ಹೋದ ತಕ್ಷಣ ಹೊಳ್ಯಾಗ ಹೋದ್ರು. ಹೊಳಿಗೆ ನೀರ್ ಕಡಿಮೆ ಐತದ್ರಿ. ಅದ್ ದಾಟಿ ಹೋದ್ರಿ. ನೀರ್ ಹೋಗಿದ್ರೆ ಅಲ್ಲೇ ಸ್ವಲ್ಪ ನೀರ್ ಐತೈತ್ರಿ. ನಾ 1 ವಾರ ಬಿಟ್ಟು ಹೋಗಿದ್ರಿ ಅದ್ರಿ. 1 ವಾರ ಬಿಟ್ಟು ಹೋಗಿದ್ರಲ್ಲ ಹೋಗೋಣ ಅಂದ್ರಲ್ಲ ಹೋದ್ರು. ಸಮಾಧಿ ಹತ್ರ ಹೋದ್ರಿ. ಹೋಗಿದ್ರಲ್ಲ ಎಲ್ಲ ಸಮಾಧಿ ಅಲ್ಲೇ ಐತಂದ್ರ ಇಲ್ಲಿದಿಂದ ಹಡ್ಕೊಂಡ್ ಹೋದ್ರಿ. ಒಂದು 10 ಫೂಟ್ ದೂರಿಂದ ಇದ್ರಲ್ಲ ಹಡ್ಡಿದ್ರಲ್ಲ ಹಡ್ಡಿ ಹೋಗಿದ್ರಲ್ಲ ಅದನ್ನ ಸಮಾಧಿ ತೆಗದ್ರಿ. ಓಪನ್ ಮಾಡ್ರಿ. ಓಪನ್ ಮಾಡಿ ಅಲ್ಲಿಂದ ಶರೀರ ತೆಗೆದು ನೋಡ್ತಾರ 14 ತಿಂಗಳ ತರ ಆಯ್ತಲ್ಲ ಹೆಂಗಿತ್ತು ಹಂಗೆ ಶರೀರ. ಅದನ್ನ ಅಲ್ಲೊಬ್ರ ಅಜ್ಜಾರ್ ಮುಕ್ಕೊಂಡಿದ್ರಿ. ಸಮಾಧಿ ಹೊಡಿ ಟೈಮ್ನಾಗ ಏನು ಸೌಂಡ್ ಅದು ಬರಲಿಲ್ಲ ಏನ್ರಿ ಅಲ್ಲಿ ಸುತ್ತಿದ್ದವ್ರಿಗೆ? ಅಲ್ಲೇನು ಸೌಂಡ್ ಬರ್ಲಿಲ್ರಿ. ಅಲ್ಲಿ ಒಬ್ರು ಅಜ್ಜಾರ್ ಮಲ್ಕೊಂಡಿದ್ರಿ. ಅದ ಅಲ್ಲಿ ಹೋದ್ರ ನಮ್ಮ ಮಹಾರಾಜರ ಆಯ್ತು ಎಲ್ಲರೂ ಹೋದ್ರ ಹೇಳ್ತಾರ್ರಿ. ಬರ್ದು ಎಲ್ಲ ಹೋಗಿದ್ರಿ. ಅಲ್ಲಿ ಹೋಗೋಣ ಐತ್ಲ ಅಜ್ಜಾರ್ ಮಲ್ಕೊಂಡಿರತ್ತ. ಅವ್ರು ಹಂಗೈತ್ರಲ್ಲ ಮಲ್ಕೋಪ ಅವ್ರಿಗಿರ್ಲ ಅಂದ್ರ ಎದ್ದಿ ಅಂದ್ರ ನೋಡತ್ತಂದ್ ಅಂದ್ರಿ ಅಷ್ಟೇ. ನಾನು ಅವ್ನ ಮುತ್ತೆ ಐತಿಲ್ಲ ಅಂಜಿ ಮಲ್ಕೊಂಡ್ಬಿಟ್ರಿ. ಅಲ್ಲಿ ಮಲ್ಕೊಳ್ಳೋಣ ಇವ್ರ ಐತಿಲ್ಲ ಹೋಗಿರಲ್ಲ ಹಡ್ಕೋದ್ರಲ್ಲ ಹಡ್ಡಿ ಬೋಕ್ ಮಾಡಿದ್ರಲ್ಲ ಅದನ್ನ ಹೋಗಿ ಸಮಾಧಿ ಸರಿ ಹೋಗ್ಯಾರ್ರಿ. ಹಳಿ ನೀರ್ ಅಂದ್ರ ಫುಲ್ ಕ್ಯೂರಿಂಗ್ ಆಗಿಬಿಟ್ಟಿದ್ರಿ. ಸಿಮೆಂಟ್ ಅದ್ರಿ. ಹಿಂಗ್ ಗಾಡಿ ಕಟ್ಟಿದ್ರಿ. ಅದನ್ನ ಹೊಡಿಲಕ್ಕ ಹೊಡ್ಯಾನೈತಿಲ್ಲ ದನ್ನ ಸಪ್ಪಳಾಗಿದ್ರಲ್ಲ ಸಪ್ಪಳ ಆದ್ರೂ ಯಾರು ಅಷ್ಟು ಕೇರ್ ಮಾಡಿಲ್ಲ. ಒಬ್ಬೊಬ್ರು ಇಚ್ಛಾ ಐತ್ರಿ. ಅದ ಇಚ್ಛಾ ಐತಂದ ಮೇಲೆ ಅಷ್ಟ ಇದು ಮಾಡಿದ್ರಿ ಅವ್ರೆ. ಅದು ಇಚ್ಛಾ ಇರ್ಲಿಕ್ಕಂದ್ರ ಅದು ಮುಗ್ದು ಕೋತಿ ಇರಂಗಿಲ್ರಿ. ಅಷ್ಟ ಅವ್ರು ಬರೋ ಇಚ್ಛಾ ಆಗೈತಿ. ಮತ್ತ ಇಚ್ಛಾಗನ ಆಗಿರ್ಲಿ ಅದು ಫುಲ್ ಐತಿಲ್ಲ. ಎಷ್ಟು ಸ್ವಲ್ಪ ಕಿಂಡಿಗಳು ಅನ್ನೈತ್ರಿ. ಕಿಂಡ್ಯಾಗ ಐತ್ರಿ ಹೆಬಿಟ್ ತೆಗದಾರಿ. ತೆಗಿಯನೈತ್ರಿ. ಓಪನ್ ಮಾಡ್ಯಾರಿ. ಓಪನ್ ಮಾಡಾರ ಸಮಾಧಿ ನೋಡ್ತಾರ. ಹೆಂಗಿದ್ದಂಗ ಅವ್ರ ಶರೀರ ಹೆಂಗಿತ್ತು ಹಂಗ ಐತ್ರಿ. 14 ತಿಂಗಳ ತನ ಇರಾನ ತೆಗದ್ ನೋಡಿದ್ರು. ತೆಗದ್ ನೋಡೋಣ ಅಂತಿಲ್ಲ ಒಳಗೆ ಐತ್ರಿ. ಎತ್ತಿಲ್ರಿ ಒಬ್ರಿಗೆ. ಇಬ್ರು ಹೋಗಿತ್ರಿ ಎತ್ತಿ ಕೊಟ್ಟಾರ ಮ್ಯಾಲ. ಎತ್ತಿ ಕೊಟ್ಟ ತೆಗದ್ರಲ್ಲ ತೆಗದ್ ಕೊಟ್ಟೈತಿಲ್ಲ. 1 ಜೀಪ್ನಾಗ 2 ಜೀಪ್ ಹೋಗಿದ್ರಿ. 1 ಜೀಪ್ನಾಗ ಐತಿಲ್ಲ ಅದನ್ನ ಮಹಾರಾಜರು ಶರೀರ ಮತ್ತು ಅವ್ರ ಒಂದು ಸ್ವಲ್ಪ ಜನ ಐತಿಲ್ಲ ಕೊಟ್ಟು ಕಳಿಸ್ರಿ ಮುಂದೆ ಅಟಾಕ್ರಿ. ಅಟಾಕ್ ತೆಗಿದ ಅದಕ್ಕಿಂತ ಮೊದಲೈತಿಲ್ಲ ಇಲ್ಲಿ ಅಟಾಟ ಐತಿಲ್ಲ. ಈ ಜಾಗ ಎಲ್ಲ ಫಿಕ್ಸ್ ಮಾಡಿ ಎಲ್ಲಾ ಗುರು ಬಂಧುಗಳು ಐತಿಲ್ಲ ರೀ ಭಕ್ತರು ಐತಿಲ್ಲ ಈ ಜಾಗ ಫಿಕ್ಸ್ ಮಾಡಿ ಸಮಾಧಿ ತೆಗೆದು ಎಲ್ಲ ರೆಡಿ ಮಾಡಿದಾರೆ. ಮೊದಲಿಗೆ ಇಲ್ಲೆಲ್ಲ ಮಾಡಿ ಓಪನ್ ಮಾಡಿ ಹೋಗಿದ್ರತ್ರಿ. ಹೋಗಿದ ತಕ್ಷಣ ಐತಿಲ್ಲ ಅಲ್ಲಿ ಮತ್ತಿಲ್ಲ ಹೆಂಗಿದ್ದಂಗ ಅದನ್ನ ಹಾಳಿ ಮುಚ್ಚಿ ಮ್ಯಾಗ ಐತಿಲ್ಲ ಒಣ ಉಸಕ್ ಹೋಗೋದು ಇಲ್ಲಿ ಹಡ್ಯಾರ ಗೊತ್ತಾಗ್ಬಾರ್ದು ಅವ್ರಿಗೆ. ಆ ತರ ಐತಿಲ್ಲ ಮತ್ತೆ ಪ್ಯಾಕ್ ಮಾಡಿ ಬಂದ್ರಿ. ಬಂದು ಅವರು ಎಲ್ಲ ಮುಗಿಸಿ ಬಂದ್ರತ್ರಿ. ಅದ ಬಂದಿಲ್ಲ ಇಲ್ಲಿ ಸಮಾಧಿ ಮಾಡಿದ್ರಲ್ಲ ಇಷ್ಟೆಲ್ಲ ಇದನ್ನ ಆಗಿ ಇಲ್ಲಿ ಸಮಾಧಿ ತಂದ ಇಷ್ಟ ಇಲ್ಲಿ ಕಬ್ಬಿತ್ರಿ ಸುತ್ತಕಟ್ಟೆ ಕಬ್ನ್ಯಾಗ ಐತಿಲ್ಲ ಹಡ್ಡಿದ್ರಲ್ಲ ಇದನ್ನೆಲ್ಲ ಸಮಾಧಿ ಮಾಡಿ ಇಷ್ಟೆಲ್ಲ ಪ್ಯಾಕ್ ಮಾಡಿ ಮತ್ತೆ ಯಾರು ಇಲ್ಲಿ ನಮ್ಮಂಗೈತಿಲ್ಲ ಯಾರು ಹಡ್ಕೊಂಡ್ ಹೋಗ್ಬಾರ್ದಂದಿರ್ಲ ನಮ್ ಕೈ ಎಳತಿ ಎಷ್ಟು ದಮ್ ರಾಡ್ ಹಾಕಿ ಪ್ಯಾಕ್ ಮಾಡ್ಯಾರಿಲ್ಲ ಸುತ್ತಲೂ. ಹಾ ರೀ ಇದ್ರಲ್ಲ ಡಾಕ್ಟರ್ ರಾಮಗೌಡ್ರ ಅದಲ್ಲ ಅವ್ರ MBBS MS ರೀ ಅವ್ರದ್ದು ಅವ್ರಿದ್ರ ನಂಬಿಲ್ರಿ ಅದನ್ನ ಶರೀರ 14 ತಿಂಗಳ ತರ ಹೆಂಗೈತಿ
ಅಂದ್ರ ಏನು ಸ್ಮೆಲ್ ಇಲ್ಲ ಏನಿಲ್ಲ. ಏನೂ ಇಲ್ಲ. ಹೆಂಗೆ ತಾವು ಹಾಕಿದ ಹೂವಿನ ಹಾರ ಹನಿಗೆ ಹಚ್ಚಿದ ಕುಂಕುಮ ಹೆಂಗಿದ ಹಂಗ ಐತಿರತ್ತೆ 14 ತಿಂಗಳ ತನ ರೀ. ಅದ್ ಸಮಾಜ ನಮ್ದಾರ ತಂದಿಲ್ಲ ಎಲ್ಲ ಓಪನಿಂಗ್ ಮಾಡಿ ತೆಗೆದ್ ನೋಡ್ಯಾರ್ರಿ. ತೆಗೆದ್ ನೋಡಿ ಆಮೇಲೆ ಸುತ್ತಮುತ್ತಿನ ಎಲ್ಲಾ ಜನ ಫೋನ್ ಹಚ್ಚಿ ಹೇಳ್ಯಾರ. ಫೋನ್ ಹಚ್ಚಿ ಹಿಂಗ ಗುರುಗಳು ತಂದಿರ್ತಾರೆ ಏನ್ ಸುಳ್ಳು ಹೇಳ್ತೀರಿ ನೀವು, ಆ ಗುರುಗಳು ಹೆಂಗ್ ತರ್ತೀರಿ ಹಂಗ ಅಂತ. ಆಮೇಲೆ ಅದ್ರಲ್ಲೇ ಎಲ್ಲಾ ಭಕ್ತರು ಎಲ್ಲ ಬಂದ್ ಕೂಡ ತೆಗೆದ್ ನೋಡಿ ತೋರ್ಸ್ಯಾರ ಎಲ್ಲಾರಿಗೆ. ಅವಾಗ ಅದ್ರಲ್ಲ ನಂಬಲಾಕ ಆಗಂತ ಅಂತೇಳಿ ಅವತ್ತು ಹಿಡಿದ್ರಲ್ಲೇ ಏನಾದ ಚಾಲು ಆಗಿದ್ದಿಲ್ಲ ಊಟ ಈ ತರ ಬೆಳೆದಿರ್ತೈತಿ. ಮಹಾರಾಜರಿಗೆ ಮೂಲದ ದೇಹ ಇರೋದು ಇಲ್ಲೇ. ಆ ದೇಹ ಇರುವುದಿಲ್ಲ. ಔಜಿಕರದ ಸಮಾಧಿಯಾಗಿ ಇಲ್ಲಿ ಬಂದು ಮತ್ತೆ ಇಲ್ಲಿ